ಸಿಎಂ ಸ್ಥಾನ ಬದಲಾವಣೆ ಮಾಡುವಂತೆಯೂ ಇಲ್ಲ, ಕಂಟಿನ್ಯೂ ಆಗಲಿ ಅಂತ ಹೇಳುವ ಸ್ಥಿತಿಯೂ ಇಲ್ಲ. ಒಂಥರ ಬಿಡಿಸಲಾಗದ ಕಗ್ಗಂಟು. ಹೌದು, ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಂತಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ನಡೆಯಂತೂ ತಂತಿ ಮೇಲಿನ ನಡಿಗೆಯಂತಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೂ ಸಂಕಷ್ಟ, ಡಿಕೆಶಿಯನ್ನ ಸಿಎಂ ಮಾಡದಿದ್ರೂ ಕಷ್ಟ. ಕಾಂಗ್ರೆಸ್ ಹೈಕಮಾಂಡ್ ಇಂತಹ ಪರಿಸ್ಥಿತಿಯಲ್ಲಿರುವಾಗಲೇ ಡಿಕೆಶಿ ದಿಲ್ಲಿಯಲ್ಲಿ ದಾಂಗುಡಿ ಇಟ್ಟಿದ್ದು ಸಿಎಂ ಪಟ್ಟ ಬೇಕೇ ಬೇಕು ಅಂತ ಹಠ ಹಿಡಿದಿದ್ದಾರೆ. ಹೈಕಮಾಂಡ್ ಲೀಡರ್ಸ್ ಜೊತೆ ಡಿಕೆ ಬ್ರದರ್ಸ್ ಮಾತುಕತೆ. ಸಿಎಂ ಪಟ್ಟ ಬೇಕೇ ಬೇಕು, ಡಿಕೆ ಪಟ್ಟಿಗೆ ಖರ್ಗೆ ಕಂಗಾಲು. ಎಸ್, 2023ರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೇ ಸಿದ್ದು ಡಿಕೆಶಿ ಮಧ್ಯೆ ಸಿಎಂ ಪಟ್ಟಕ್ಕಾಗಿ ಬಿಗ್ ಫೈಟ್ ನಡೆದಿತ್ತು. ಆಗ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ 50-50 ಒಪ್ಪಂದ ಮಾಡಿತ್ತು. ಮೊದಲ ಅವಧಿಯಲ್ಲಿ 2.5 ವರ್ಷ ಪೂರೈಸಿರುವ ಸಿಎಂ ಸಿದ್ದರಾಮಯ್ಯ ಅವಧಿ ಮುಗಿದಿದೆ. ಹೀಗಾಗಿ ಡಿಕೆಶಿಗೆ ಸಿಎಂ ಪಟ್ಟ ಬಿಟ್ಟುಕೊಡಬೇಕು ಅಂತ ಅವರ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಇದರ ಮುಂದುವರಿದ ಭಾಗವಾಗಿಯೇ ಡಿಕೆಶಿ ಈಗ ಹೈಕಮಾಂಡ್ ಬಾಗಿಲು ತಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದಿದ್ದು ಹೈಕಮಾಂಡ್ ನಾಯಕರು ಕಂಗಾಲಾಗಿ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಬದಲಾವಣೆ ಆಗುತ್ತೋ ಆಗಲ್ವೋ ಕ್ಲಿಯರ್ ಮಾಡಿ, ಸಿದ್ದರಾಮಯ್ಯರನ್ನ ಕರೆಸಿ ಮಾತಾಡಿ ಎಂದು ಡಿಕೆ ಪಟ್ಟು. ಕಾಂಗ್ರೆಸ್ ನಾಯಕ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿರುವ ಡಿಕೆ ಸಹೋದರರು ಸಿಎಂ ಸ್ಥಾನಕ್ಕಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ ಎನ್ನಲಾಗಿದೆ. ಸಿದ್ದರಾಮಯ್ಯನವರನ್ನ ಕರೆಸಿ ಮಾತಾಡಿ ಅಧಿಕಾರ ಹಸ್ತಾಂತರದ ಬಗ್ಗೆ ಸ್ಪಷ್ಟವಾಗಿ ಹೇಳಬೇಕು, ಆಗುತ್ತೋ ಆಗಲ್ವೋ ಅದಾದ್ರೂ ಕ್ಲಿಯರ್ ಮಾಡಿ ಅಂತ ಕೆಸಿ ವೇಣುಗೋಪಾಲ್ರನ್ನ ಡಿಕೆ ಬ್ರದರ್ಸ್ ಒತ್ತಾಯ ಮಾಡಿದ್ದಾರೆ. ಈಗಾಗಲೇ 2.5 ತಿಂಗಳು ಕಳೆದಿದ್ದು ಒಪ್ಪಂದದಂತೆ ನಡೆದುಕೊಳ್ಬೇಕು ಅಂತಲೂ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಿದೆ. ಸಿದ್ದು ಪುತ್ರ ಯತೀಂದ್ರ ವಿರುದ್ಧವೂ ಆಕ್ರೋಶ. ಇನ್ನು ಅಧಿಕಾರ ಹಸ್ತಾಂತರಿಸುವ ಹಂಚಿಕೆ ಒಪ್ಪಂದವನ್ನ ಜಾರಿಗೆ ತರುವಲ್ಲಿ ವಿಳಂಬವಾಗಿರುವುದರಿಂದ ಪಕ್ಷದ ವರ್ಚಸ್ಸಿನ ಮೇಲೆ ಪರಿಣಾಮ ಬೀರುತ್ತಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತು ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗಳಲ್ಲಿ ಪಕ್ಷದ ಭವಿಷ್ಯದ ಮೇಲೆ ಹಾನಿಯಾಗಬಹುದು ಅಂತ ಡಿಕೆ ಸಹೋದರರು ತಿಳಿಸಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಮತ್ತೊಂದೆಡೆ ಪಕ್ಷದ ಹಿತಾಸಕ್ತಿಗಳ ವಿರುದ್ಧ ಸಾರ್ವಜನಿಕ ಹೇಳಿಕೆ ನೀಡುತ್ತಿರುವ ಸಿದ್ದರಾಮಯ್ಯನವರ ಮಗ ಯತೀಂದ್ರ ವಿರುದ್ಧವೂ ಡಿಕೆ ಬ್ರದರ್ಸ್ ಗರಂ ಆಗಿದ್ದಾರೆ ಎನ್ನಲಾಗ್ತಿದೆ. ಬಹಿರಂಗ ಹೇಳಿಕೆ ನೀಡೋರಿಗೆ ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಒಟ್ನಲ್ಲಿ ಶತಾಯಗತಾಯ ಸಿಎಂ ಆಗಲೇಬೇಕು ಅಂತ ಹಠ ಹಿಡಿದಿರುವ ಡಿಕೆಶಿ ಈಗ ಹೈಕಮಾಂಡ್ ಮುಂದೆ ತಮ್ಮ ಆಯ್ಕೆಗಳನ್ನ ಇಟ್ಟಿದ್ದಾರೆ. ಬದಲಾವಣೆ ಮಾಡೋದು ಆಗುತ್ತೋ ಆಗೋದಿಲ್ವೋ ಕ್ಲಿಯರ್ ಮಾಡಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರು ಡಿಕೆ ಸಹೋದರರಿಗೆ ಏನು ಹೇಳಬೇಕು ಅಂತ ಗೊಂದಲಕ್ಕೀಡಾಗಿದ್ದು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನೋದು ಭಾರೀ ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.